ಪ್ರಧಾನಿ ಮೋದಿಯವರು ಬೆಂಗಳೂರು ರೋಡ್ ಶೋ ಬಿಟ್ಟು ಓಡಿದ್ದು ಯಾಕೆ? ಮೋದಿಯವರ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ಆದ ಅನ್ಯಾಯ ಬಿಚ್ಚಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಪ್ರಧಾನಿಯವರ ಉತ್ತರ ಬೇಕು, ಬಿಜೆಪಿ ಐಟಿ ಸೆಲ್ ಉತ್ತರ ಬೇಡ ಎಂದಿದ್ರು. ಅಲ್ಲದೆ ನಾನು ಪ್ರಧಾನಿ ಜೊತೆಗೆ ಸಾರ್ವಜನಿಕ ಚರ್ಚೆಗೆ ಸಿದ್ಧ ಎಂದು ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ಪ್ರಧಾನಿಯವರು ಬೆಂಗಳೂರು ಕಾರ್ಯಕ್ರಮ ರದ್ದು ಮಾಡಿಬಿಟ್ರು. 14ನೇ ಹಣಕಾಸು ಆಯೋಗದ ರಾಜ್ಯ ಕಟ್ಟಿದ್ದ ತೆರಿಗೆಯ ಪಾಲು 4.72% 15ನೇ ಹಣಕಾಸು ಆಯೋಗದ ಮೂಲಕ 3.64%ಕ್ಕೆ ಇಳಿಸಿ 45,000 ಕೋಟಿ ರೂಪಾಯಿ ರಾಜ್ಯಕ್ಕೆ ವಂಚಿಸಿದ್ದು, ಹಣಕಾಸು ಆಯೋಗವು ಕರ್ನಾಟಕಕ್ಕೆ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಲು ಶಿಫಾರಸು ಮಾಡಿತ್ತು. ಒಕ್ಕೂಟ ಸರ್ಕಾರ ಅದನ್ನ ಕೊಡಲಿಲ್ಲ. ಬರ ಪರಿಹಾರಕ್ಕೆ 18,177 ಕೋಟಿ ರೂಪಾಯಿ ಕೇಳಲಾಯಿತು. ಪೈಸೆ ಬಂದಿಲ್ಲ ಎಂದ್ರು ಮುಖ್ಯಮಂತ್ರಿ. ಇದರ ಚರ್ಚೆಯೇಕಿಲ್ಲ. ಹಿಂಸಾಚಾರದ ಮಣಿಪುರಕ್ಕೆ ಭೇಟಿ ನೀಡದ ಪ್ರಧಾನಿ ಬರ ಕರ್ನಾಟಕ ನೋಡಲು ಬರುವುದುಂಟೆ?